ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಶೀಘ್ರದಲ್ಲೇ ಅಂತ್ಯ ಆಗುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಶೀಘ್ರದಲ್ಲೇ ಅಂತ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಅಂತಿಮ ಘಟ್ಟದಲ್ಲಿ ಅಮೆರಿಕ ಇರಾನ್ ಒಪ್ಪಂದ ಬಂದು ನಿಂತಿದೆ. ಶಾಂತಿ ಒಪ್ಪಂದದ ಬಗ್ಗೆ ಇಂದು ಮಾತುಕತೆ ಸಾಧ್ಯತೆ ಇದೆ. ಹಿಂದೆ ಒಪ್ಪಂದದ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಹೊರಬೀಳುವ ಸಾಧ್ಯತೆ ಇದೆ. ಹಡಗುಗಳ ಸಂಚಾರ ಸುಗಮಗೊಳಿಸಲು ಮಾತುಕತೆ ನಡೀತಾ ಇದೆ. ರಾಜ್ಯತಾಂತ್ರಿಕತೆ ಏನಿದೆಯಲ್ಲ, ರಾಜ್ಯತಾಂತ್ರಿಕ ಮಾತುಕತೆ ಅವಕಾಶ ನೀಡಿದ್ದಾರೆ ಟ್ರಂಪ್. ಜಾಗತಿಕ ವ್ಯಾಪಾರಕ್ಕೆ ಅಡ್ಡಿಯಾಗದಂತೆ ಮಾತುಕತೆ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾರ್ಮುಜ್ ಜಲಸಂಧಿ ಜಾಗತಿಕ ಮಟ್ಟದಲ್ಲಿ ತೊಂದರೆಗೆ ಒಳಪಡಿಸುವ ಒಂದು ಜಾಗ. ಅದು 33 ಕಿಲೋಮೀಟರ್ನ ಅಗಲವಾದ ಸಮುದ್ರದಲ್ಲಿರುವ ಒಂದು ರಸ್ತೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ 33 ಕಿಲೋಮೀಟರ್ ಅಗಲದಲ್ಲೇ ಜಾಗತಿಕ ಮಟ್ಟದ ವಿವಿಧ ದೇಶಗಳ ಹಡಗುಗಳು ಪಾರಾಗಿ ಬರಬೇಕು. ಅದು ಇರಾನ್ ಮೇಂಟೈನ್ ಮಾಡುತ್ತೆ ಆ ಜಾಗವನ್ನು, ಹಾರ್ಮುಜ್ ಜಲಸಂಧಿಯನ್ನು ಎಲ್ಲವನ್ನು ನಿಯಂತ್ರಿಸುತ್ತೆ. ಅಲ್ಲಿಂದನೇ ಅವರ ವಿರೋಧಿಗಳು ಆ ಜಾಗದಿಂದ ಹಡಗುಗಳನ್ನು ತಗೊಂಡು ಹೋಗ್ತಾ ಇದ್ರೆ ಅದಕ್ಕೆ ಕ್ಷಿಪಣಿ ದಾಳಿಗಳನ್ನು ಮಾಡುತ್ತೆ ಇರಾನ್. ಸೊ ಆ ಕಾರಣಕ್ಕೆ ಇವಾಗ ಎರಡೂ ದೇಶಗಳ ಯುದ್ಧದಲ್ಲಿ ಒಂದು ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ, ಮಾತುಕತೆ ಹಂತಕ್ಕೆ ಬಂದು ನಿಂತಿದೆ.